ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ಪ್ರೇಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಅಥವಾ ಕರಾವಳಿ ಭಾಗಗಳಲ್ಲಿ ಸಮಾರಂಭಗಳಿಗೆ ಹೆಚ್ಚಾಗಿ ಮಾಡುವ ಗುಜ್ಜೆ ಕಡಲೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಗುಜ್ಜೆ ಅಂದ್ರೆ ಹಲಸಿನಕಾಯಿ. ಬನ್ನಿ ರೆಸಿಪಿ ನೋಡೋಣ. ಅರ್ಧ ಕಪ್ ಬಿಳಿ ಕಡಲೆ ಕಾಳನ್ನು ರಾತ್ರಿ ಪೂರ್ತಿ ನಾನು ನೆನೆಸಿಟ್ಟಿದ್ದೆ. ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು, 1 ಕಪ್ ನೀರು ಹಾಕಿ ಮುಚ್ಚಳ ಮುಚ್ಚಿ 7 ರಿಂದ 8 ವಿಸಿಲ್ ಹಾಕಿ ಕಡಲೆ ಕಾಳನ್ನು ಈ ರೀತಿಯಲ್ಲಿ ಮೆದುವಾಗಿ ಬೇಯಿಸ್ಕೋಬೇಕು. ಇನ್ನು ಇದನ್ನು ಬದಿಯಲ್ಲಿಡಿ. ನಾನಿಲ್ಲಿ ಎಳೆದಾದ ಹಲಸಿನಕಾಯಿಯ ಚಿಕ್ಕ ಪೋರ್ಷನ್ ಸಿಪ್ಪೆ ತೆಗೆದು ಮಧ್ಯಭಾಗವನ್ನೆಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದೇನೆ. ನನ್ನ ಅಮ್ಮ ಕೆಲವೊಮ್ಮೆ ಈ ರೀತಿ ಪಲ್ಯ ಮಾಡುವಾಗ ಹಲಸಿನಕಾಯಿಯನ್ನು ದೊಡ್ಡದಾಗಿ ಕಟ್ ಮಾಡಿಕೊಂಡು ಕುಕ್ಕರಿಗೆ ಹಾಕಿ ಬೇಯಿಸಿ ನಂತರ ಪಲ್ಯ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಹಲಸಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡುವ ಕೆಲಸ ಉಳಿಯುತ್ತೆ. ನಾನು ಕೂಡ ಕಟ್ ಮಾಡಿರುವ ಹಲಸಿನ ಹೋಳುಗಳನ್ನು ಕುಕ್ಕರಿಗೆ ಹಾಕಿ ಒಂದೇ ಒಂದು ವಿಸಿಲ್ ಹಾಕಿ ಬೇಯಿಸ್ತಾ ಇದ್ದೇನೆ. 1/4 ಕಪ್ಪಿನಷ್ಟು ಕಡಲೆಕಾಳು ಬೇಯಿಸಿರುವ ನೀರನ್ನೇ ನಾನಿಲ್ಲಿ ಬಳಸ್ತಾ ಇರೋದು. ನೀರು ಹಾಕೋದಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿ 1 ವಿಸಿಲ್ ಹಾಕಿ ಹಲಸಿನಕಾಯಿಯನ್ನು ಬೇಯಿಸಬೇಕು. ಮೆತ್ತಗೆ ಬೇಯಿಸಬಾರ್ದು. ಮೆತ್ತಗೆ ಬೇಯಿಸಿದ್ರೆ ಪಲ್ಯ ಉದುರುದುರಾಗಿ ಬರೋದಿಲ್ಲ. ಇನ್ನು ಮಿಕ್ಸರ್ ಜಾರಿಗೆ 1 ಕಪ್ಪಿನಷ್ಟು ಹಸಿ ತೆಂಗಿನಕಾಯಿ ಹೋಳುಗಳನ್ನು ಹಾಕಿ, ಈ ಪಲ್ಯಕ್ಕೆ ತೆಂಗಿನಕಾಯಿ ಜಾಸ್ತಿ ಬೇಕು. ನಂತರ ಚಿಟಿಕೆ ಇಂಗು, ಹುಡಿ ಇಂಗಾದ್ರೆ ಒಗ್ಗರಣೆ ಜೊತೆ ಸೇರಿಸಿದ್ರೆ ಸಾಕು. 4 ರಿಂದ 5 ಒಣಮೆಣಸಿನಕಾಯಿ, 1 ಚಮಚ ಜೀರಿಗೆ ಹಾಕಿ ನೀರನ್ನು ಬಳಸದೆ ಇದನ್ನು ಪೌಡರ್ ಮಾಡಬೇಕು. ಈಗ ಪಲ್ಯದ ಮಸಾಲ ರೆಡಿ ಆಯಿತು. ಇದನ್ನು ಒಂದು ಪ್ಲೇಟಿಗೆ ವರ್ಗಾಯಿಸಿಟ್ಟುಕೊಳ್ಳಿ. ಗುಜ್ಜೆ ಕೂಡ ಬೆಂದಿದೆ ನೋಡಿ. ಈ ರೀತಿಯಲ್ಲಿ ಹದವಾಗಿ ಬೇಯಿಸೋದು ತುಂಬಾ ಮುಖ್ಯ. ಬೇಯಿಸೋದಕ್ಕೆ ಹಾಕಿರುವಂತಹ ನೀರು ಬೇಡ. ಬರೀ ಹಲಸಿನಕಾಯಿಯನ್ನು ಮಾತ್ರ ಮಿಕ್ಸರ್ ಜಾರಿಗೆ ಸ್ವಲ್ಪವೇ ಸ್ವಲ್ಪ ಅಂದ್ರೆ ಬ್ಯಾಚ್ ವೈಸ್ ಆಗಿ ಹಾಕಿ ಪಲ್ಸ್ ಮೋಡ್ ನಲ್ಲೇ 1-2 ಬಾರಿ ತಿರುಗಿಸಿ ಪೌಡರ್ ಮಾಡಿ, ಅಥವಾ ಜಸ್ಟ್ 2 ರೌಂಡ್ ತಿರುವಿದ್ರೂ ಸಾಕು. ನೋಡಿ ಈ ರೂಪದಲ್ಲಿ ಕ್ರಷ್ ಆಗಬೇಕು. ಹಾಗಾಗಿ ನಾನು ಆಗ್ಲೇ ಹೇಳಿರೋದು ಹಲಸಿನಕಾಯಿಯನ್ನು ಮೆತ್ತಗೆ ಬೇಯಿಸಬಾರ್ದು ಅಂತ. ಪೂರ್ತಿಯಾಗಿ ಕ್ರಷ್ ಮಾಡ್ಕೊಂಡೆ. ಕಡಲೆಕಾಳು ಬೇಯಿಸ್ಕೊಂಡಾಗಿದೆ. ಹಾಗೆ ಮಸಾಲ ಕೂಡ ರೆಡಿ ಇದೆ. ಬಾಣಲೆಗೆ 4 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ನಾನಿಲ್ಲಿ ಹಾಕ್ತಾ ಇರೋದು. ಕೊಬ್ಬರಿ ಎಣ್ಣೆ ಹಾಕಿದ್ರೆ ರುಚಿ ಜಾಸ್ತಿ. ಎಣ್ಣೆ ಕೂಡ ಹಾಗೆ ಸ್ವಲ್ಪ ಜಾಸ್ತಿಯೇ ಬೇಕು ಈ ಪಲ್ಯಕ್ಕೆ. ಎಣ್ಣೆ ಬಿಸಿ ಆದ್ಮೇಲೆ 1 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 2 ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆ ತಯಾರಿಸಿ. 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ನಂತರ ಬೇಯಿಸಿಟ್ಟಿರುವ ಕಡಲೆಕಾಳು ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ 1/4 ಚಮಚ ಅರಶಿನ ಪುಡಿ ಹಾಕಿ ಬೇಯಿಸಿಟ್ಟಿರುವಂತಹ ಹಲಸಿನಕಾಯಿ ಹಾಗೂ ತೆಂಗಿನಕಾಯಿ ಮಸಾಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬೆಲ್ಲ ಹಾಕಿ ನಿಧಾನ ಉರಿಯಲ್ಲಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲ ಚೆನ್ನಾಗಿ ಹಿಡಿಸಿದೆ. ಈಗ ಗ್ಯಾಸ್ ಫ್ಲೇಮ್ ಅನ್ನು ಆರಿಸಿ ಕೊನೆಯದಾಗಿ 1 ಟೇಬಲ್ ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ದಿದ್ರೆ ಸ್ಕಿಪ್ ಮಾಡ್ಬೋದು. ಮುಚ್ಚಳ ಮುಚ್ಚಿ 5 ನಿಮಿಷದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ಯಾರಿಗೆಲ್ಲ ಗುಜ್ಜೆ ಕಡಲೆ ಪಲ್ಯ ಇಷ್ಟ ಅವರೆಲ್ಲರೂ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಹಲಸಿನಕಾಯಿ ಸೀಸನ್ ಶುರುವಾಗಿದೆ. ಎಳೆದಾಗಿರುವ ಗುಜ್ಜೆ ಸಿಕ್ಕಿದ್ರೆ ನೀವು ಕೂಡ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳಿಗಾಗಿ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.